ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಮ್ಮೆಲ್ಲರ ಹೃನ್ಮಂದಿರಗಳಲ್ಲಿ ನೆಲೆಸಿರುವ ಭಗವಂತ ಭಗವತಿಯರಿಗೆ ಪ್ರಾಣ ಪ್ರಣಾಮಗಳು ಮತ್ತು ವೀಕ್ಷಕರಿಗೆಲ್ಲ ನಮಸ್ಕಾರ. ಕಳೆದ ಬಾರಿ 8ನೇ ಸಂಚಿಕೆಯಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಅವತಾರ ಮತ್ತು ಬಾಲ್ಯದ ಬಗ್ಗೆ ಮಾತನಾಡ್ಕೊಂಡಿದ್ವಿ. ಮತ್ತು ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬಂದು ರಾಮನನ್ನ ಕಳಿಸ್ಕೊಡು ಅಂತ ಕೇಳ್ತಾರೆ ಅನ್ನೋ ಒಂದು ಶೀರ್ಷಿಕೆ, ಅದರ ಒಂದು ಸೂಚ್ಯವಾಗಿ ಆ ವಿಷಯವನ್ನ ನೆನೆಸ್ಕೊಂಡು ಕಳೆದ ಸಂಚಿಕೆಯಲ್ಲಿ ಮಂಗಳ ಮಾಡಿದ್ವಿ. ಈಗ ಅದರ ಮುಂದುವರಿಕೆ. ಈ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬಂದು ರಾಮನನ್ನ ಕಳಿಸ್ಕೊಡು ಅನ್ನೋ ಕೇಳುವಂತಹ ಪ್ರಸಂಗ ಬಂದಾಗ ಶ್ರೀರಾಮಚಂದ್ರನಿಗೆ 16 ವರ್ಷ ಆಗ್ತಾ ಇರುತ್ತೆ ಅವಾಗಿನ್ನೂ. ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಬಾಲ್ಯವನ್ನ ಅತ್ಯಂತ ಸಂಕ್ಷೇಪವಾಗಿ ವಿವರಿಸಿದ್ದಾರೆ. ಮತ್ತು ಈ ವಿಶ್ವಾಮಿತ್ರರ ಒಂದು ಪ್ರಸಂಗದಲ್ಲಿ ನಾವು ಕಳೆದ ಸಂಚಿಕೆಗಳಲ್ಲಿ ರಾಮನ ಬಗ್ಗೆ ಏನು ಗಮನಿಸಿದವೋ, ಶ್ರೀರಾಮಚಂದ್ರ ಸ್ಥೂಲ ದೃಷ್ಟಿಗೆ ಮನುಷ್ಯ, ಸೂಕ್ಷ್ಮ ದೃಷ್ಟಿಗೆ ದೇವತೆ, ಪರಾದೃಷ್ಟಿಗೆ ಸಾಕ್ಷಾತ್ ಪರಂ ಬ್ರಹ್ಮ ಅಂತ ಜ್ಞಾಪಿಸ್ಕೊಂಡಿದ್ವಿ. ಮತ್ತು ಅವನು ಸಾಕ್ಷಾತ್ ಭಗವಂತನ ಅವತಾರ. ವಿಷ್ಣು ಎಲ್ಲಿ ಬೇಕಾದರೂ ಅವತಾರ ತಾಳ್ಬೋದಿತ್ತು. ಮತ್ತು ದಶರಥನಿಗೆ ಪುತ್ರಕಾಮೇಷ್ಟಿ ಯಾಗ ಮಾಡಿದ್ರಿಂದ ಯಾರು ಬೇಕಾದರೂ ಪುತ್ರನಾಗಿ ಹುಟ್ಟಬಹುದಿತ್ತು. ಆದ್ರೆ ಇಲ್ಲಿ ಭಗವಂತನ ಸಂಕಲ್ಪ ಇದ್ದಿದ್ರಿಂದ ಸಾಕ್ಷಾತ್ ಭಗವಂತನೇ ಇಲ್ಲಿ ಪುತ್ರನಾಗಿ ಅವತರಿಸಿದಾನೆ. ಅಂದ್ರೆ ಶ್ರೀರಾಮಚಂದ್ರ ಸಾಕ್ಷಾತ್ ಭಗವಂತನ ಅವತಾರ. ಆದರೂ ಸಹ ವಾಲ್ಮೀಕಿ ರಾಮಾಯಣದಲ್ಲಿ ಪೂರ್ತಿ ಅವನನ್ನ ನರಭಾವದಲ್ಲಿಯೇ ಮುಂದಿಟ್ಟು ಅವನ ಭಗವದ್ಭಾವನನ್ನ ತೆರೆಮರೆಯಲ್ಲಿ ಇಟ್ಟಿದ್ದಾರೆ. ಅಂತಹ ಪ್ರಸಂಗ ಈಗೊಂದು ಬರುತ್ತೆ, ಮುಂದೆ ನೋಡೋಣ. ಸರಿ, ದಶರಥನ ಆಸ್ಥಾನಕ್ಕೆ ವಿಶ್ವಾಮಿತ್ರರು ಬರ್ತಾರೆ. ದಶರಥನಿಗೆ ಬಹಳ ಸಂತೋಷ ಆಗುತ್ತೆ. ಯಾಕೆ ಅಂತಂದ್ರೆ ವಿಶ್ವಾಮಿತ್ರರು ಪರಮ ತೇಜಸ್ವಿಗಳಾಗಿದ್ದಂತಹ ಬ್ರಹ್ಮನಿಷ್ಠರಾದ ಬ್ರಹ್ಮರ್ಷಿಗಳವರು. ಅಂತಹ ಒಬ್ಬ ಬ್ರಹ್ಮರ್ಷಿಗಳು ರಾಜ್ಯಕ್ಕೆ ಆಗಮಿಸಿದ್ದಾರೆ ಅಂತಂದ್ರೆ ಅಂತಹವರಿಂದ ಬಹಳ ದೊಡ್ಡ ದೊಡ್ಡ ಅನುಗ್ರಹಗಳಾಗುತ್ತೆ, ರಾಜ್ಯಕ್ಕೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಕಾರಣದಿಂದ ಅವ್ರಿಗೆ ಬಹಳ ಸಂತೋಷ ಆಗಿ ತುಂಬಾ ಪರಮ ಪ್ರೀತನಾಗಿ ಸತ್ಕರಿಸಿ ದಶರಥ ಒಂದು ಪ್ರತಿಜ್ಞೆಯನ್ನೇ ಮಾಡ್ಬಿಡ್ತಾನೆ. ಏನು ಅಂತಂದ್ರೆ, ನೀವು ಏನಕ್ಕಾಗಿ ಇಲ್ಲಿ ಬಂದಿರಿದ್ದೀರಾ, ಏನಕ್ಕಾಗಿ ಆಗಮಿಸಿದ್ದೀರಾ, ನಿಮಗೆ ಏನು ಕೆಲಸ ಆಗ್ಬೇಕು ಹೇಳಿ, ನೀವು ಏನು ಕೆಲಸ ಆಗ್ಬೇಕು ಅಂತಂದ್ರೂ ನಾ ಅದನ್ನ ಶಿರಸಾವಹಿಸಿ ಪಾಲಿಸ್ಕೊಡ್ತೇನೆ ಅಂತ ಹೇಳ್ಬಿಡ್ತಾನೆ. ಸರಿ, ಆಗ ವಿಶ್ವಾಮಿತ್ರರು ಪರಮ ಪ್ರೀತರಾಗಿ ಸಂತುಷ್ಟರಾಗಿ ಮಾತನಾಡಕ್ ಶುರು ಮಾಡ್ತಾರೆ. ಅವರು ಏನಿಲ್ಲ, ನಾನೊಂದು ವ್ರತವನ್ನ ಕೈಗೊಂಡಿದ್ದೇನೆ, ಅದರಲ್ಲಿ ಅನೇಕ ಯಾಗಗಳು ಬರುತ್ತೆ. ಆ ಯಾಗ ನಡೆಸ್ತಾ ಇರ್ಬೇಕಾದ್ರೆ ಈ ಮಾರೀಚ ಸುಬಾಹು ಅಂತ ಇಬ್ಬರು ರಾಕ್ಷಸರು ಅದ್ರ ಮೇಲೆ ರಕ್ತ, ಮಾಂಸ, ಅಮೇಧ್ಯ ಇದನ್ನೆಲ್ಲವನ್ನು ಯಜ್ಞಕುಂಡಕ್ಕೆ ಸುರಿದು ಆ ಯಜ್ಞ ಪೂರ್ತಿ ಆಗದೆ ಇರೋ ತರಹ ಮಾಡ್ತಾ ಇದ್ದಾರೆ. ನಾನೇ ಅವ್ರನ್ನ ಶಾಪದಿಂದನೇ ಅವ್ರನ್ನ ಸಂಹಾರ ಮಾಡ್ಬಿಡ್ಬೋದು. ಆದ್ರೆ ಈ ವ್ರತದಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ, ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದ್ರು ನನಗೆ ಕೋಪ ಬರ್ತಾ ಇಲ್ಲ. ಹೀಗಾಗಿ ಅವರನ್ನ ನಿಗ್ರಹಿಸಬೇಕಾಗಿದೆ ಅಂತ ಹೇಳಿ ಶ್ರೀರಾಮಚಂದ್ರನ ಪರಾಕ್ರಮವನ್ನ ಹೊಗಳಿ ಶ್ರೀರಾಮಚಂದ್ರ ಅವರನ್ನ ಸಂಹಾರ ಮಾಡೋದಕ್ಕೆ ಯೋಗ್ಯನಾಗಿದ್ದಾನೆ. ಆದ್ರಿಂದ ನೀನು ಶ್ರೀರಾಮಚಂದ್ರನ ನನ್ನ ಜೊತೆ ಕಳಿಸ್ಕೊಡು. ಅವನು ಎಳೆ ಹುಡುಗ ಹಾಗೆ ಅಂತೆಲ್ಲ ಏನು ಯೋಚನೆ ಮಾಡಬೇಡ. ಅವನು ನನ್ನ ಸಂರಕ್ಷಣೆಯಲ್ಲಿ ಅವನಿರ್ತಾನೆ. ಮಾರೀಚ ಸುಬಾಹು ಈಗಲೇ ಸಂಹೃತರಾದ್ರು ಅಂತಾನೆ ತಿಳಿ ಅಂತ ಬಗೆ ಬಗೆಯಾಗಿ ಹೇಳಿ ಸುಮ್ಮನಾಗ್ತಾನೆ.
ಆಗ ದಶರಥನಿಗೆ ಒಂದು ನಡುಕ ಶುರು ಆಗುತ್ತೆ. ದಶರಥ ಅವನಿಗೆ ಮಗನ ಮೇಲೆ ಅತೀವ ಪ್ರೀತಿ, ಮೋಹ. ಅವನು ಇನ್ನೂ 16 ವರ್ಷನೂ ಆಗಿಲ್ಲ. ಅವನು ಈ ಮಾರೀಚ, ಸುಬಾಹು ಇವ್ರುಗಳನ್ನೆಲ್ಲ ಹೇಗೆ ಸಂಹರಿಸ್ತಾನೆ ಅಂತ ಹೇಳಿ ಅವನು ಇನ್ನೂ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಎನ್ಕ್ವೈರ್ ಮಾಡ್ತಾನೆ. ಯಾರು ಈ ಮಾರೀಚ, ಸುಬಾಹು ಅಂದ್ರೆ ಅಂತೆಲ್ಲ ಕೇಳ್ತಾನೆ. ಆಗ ವಿಶ್ವಾಮಿತ್ರರು ಪುಲಸ್ತ್ಯ ಮುನಿಯಿಂದ ಶುರು ಮಾಡಿ, ಪುಲಸ್ತ್ಯರ ಮಗ ವಿಶ್ರಾವಸು, ಅವನ ಮಗ ರಾವಣ, ಆ ರಾವಣನ ಅನುಚರರು ಇವರೆಲ್ಲ ಅಂತೆಲ್ಲ ಹೇಳಿ ವರ್ಣಿಸಿದಾಗ ದಶರಥನಿಗೆ ಇನ್ನೂ ಜಂಘಾಬಲ ಒಳಗೋಗುತ್ತೆ. ಮಹರ್ಷಿಗಳೇ, ನಾನು ಸ್ವಯಂ ರಾವಣನನ್ನ ಎದುರಿಸಕ್ಕೆ ಸಮರ್ಥನಾಗಿಲ್ಲ, ಈ ಮಾರೀಚ, ಸುಬಾಹು ಅವ್ರನ್ನ ಎದುರಿಸಕ್ಕೆ ಸಮರ್ಥನಾಗಿಲ್ಲ. ಇನ್ನು ಈ ಚಿಕ್ಕ ಹುಡುಗ ಇನ್ನೂ 16 ವರ್ಷನೂ ಆಗಿಲ್ಲ, ಅವನು ಏನು ಎದುರಿಸ್ತಾನೆ ಅಂತ ಎಲ್ಲ ಅವ್ರಿಗೆ ಯೋಚನೆ ಆಗಿ, ಹೀಗಾಗಿ ನಾನು ಅವನ್ನ ಕಳಿಸ್ಕೊಡಕ್ ಆಗಲ್ಲ ಅಂತ, ನಾನು 60,000 ವರ್ಷದ ನಂತರ ಈ ಪುತ್ರನನ್ನ ಪಡೆದಿದ್ದೇನೆ, ಹೀಗಾಗಿ ನಾನು ಅವನನ್ನ ಕಳಿಸ್ಕೊಡಲ್ಲ ಅಂತ ಹೇಳ್ಬಿಡ್ತಾನೆ. ಸರಿ, ಆಗ ವಿಶ್ವಾಮಿತ್ರರಿಗೆ ಕೋಪ ಬಂದ್ಬಿಡುತ್ತೆ. ನೋಡು, ನಿನ್ನ ವಂಶದಲ್ಲಿ ನೀವೆಲ್ಲರೂ ಸತ್ಯ ಪ್ರತಿಜ್ಞರು ಅನ್ನುವಂತಹ ಒಂದು ಕೀರ್ತಿಯನ್ನ ಹೊಂದಿದ್ದೀರಾ. ಈಗ ನೀನು ನಾ ಏನ್ ಕೆಲಸ ಹೇಳಿದ್ರು ನೀವು ಮಾಡ್ಕೊಡ್ತೀನಿ ಅಂತ ಹೇಳಿದೀಯಾ. ಆದ್ರಿಂದ ನಿನ್ನ ಆ ಪ್ರತಿಜ್ಞೆಯನ್ನ ನೀನು ಮುರಿದು ನಿನ್ನ ವಂಶಕ್ಕೆ ಕಳಂಕ ತರ್ತೀಯ ಅಂತ ಆದ್ರೆ ಆಯ್ತಪ್ಪ, ಹಾಗೆ ಮಾಡು, ನೀನು ನಿಮ್ಮ ಬಂಧುಗಳೆಲ್ಲ ಸುಖವಾಗಿರಿ, ನಾ ಹೊರಡ್ತೀನಿ ಅಂತ ಹೊರಡಕ್ಕೆ ಉದ್ಯುಕ್ತರಾಗ್ತಾರೆ. ಆ ವಿಶ್ವಾಮಿತ್ರರ ಕೋಪ ನೋಡಿದ್ರೇನೆ ಅಲ್ಲಿ ದಶರಥನೂ ನಡುಗೋಗ್ತಾನೆ, ಮತ್ತೆ ಅಲ್ಲಿ ದೇವತೆಗಳು ಸಹ ನಡುಗ್ತಾರೆ. ವಿಶ್ವಾಮಿತ್ರ ಎಲ್ಲಿ ಏನ್ ಶಾಪ ಕೊಟ್ಬಿಡ್ತಾರೋ ಅಂತ. ಆಗ ವಸಿಷ್ಠರು ಅಲ್ಲೇ ಇದ್ದವರು ಸಮಾಧಾನ ಮಾಡಿ ವಿಶ್ವಾಮಿತ್ರರಿಗೆ, ನೀವು 1 ನಿಮಿಷ ಇಲ್ಲಿರಿ, ನಾನು ಹೇಳ್ತೀನಿ ದಶರಥಂಗೆ ಅಂತ ಅವರು ವಸಿಷ್ಠರು ವಿಶ್ವಾಮಿತ್ರರ ಗುಣಗಾನ ಮಾಡ್ತಾರೆ. ವಿಶ್ವಾಮಿತ್ರರು ಎಂಥ ಅತುಲ ಪರಾಕ್ರಮ ಸಂಪನ್ನರು, ಅವರು ಮಹಾರಾಜ ಆಗಿದ್ದಾಗ ಅವರಲ್ಲೆಲ್ಲ ಎಂತೆಂಥ ಅಸ್ತ್ರವಿದ್ಯೆಗಳೆಲ್ಲ ಇತ್ತು ಅವರಲ್ಲಿ ಅಂತ ಹೇಳಿ, ಅವರ ಒಂದು ರಕ್ಷಣೆಯಲ್ಲಿರ್ಬೇಕಾದ್ರೆ ಒಂದು ಯಾವ ಯೋಚನೆನೂ ನೀವು ಮಾಡ್ಬೇಕಾಗಿಲ್ಲ ಅಂತ ದಶರಥನಿಗೆ ಧೈರ್ಯ ಹೇಳಿದ ನಂತರ ದಶರಥ ಅವ್ರನ್ನ ಕಳಿಸ್ಕೊಡ್ತಾನೆ. ಸರಿ, ರಾಮನ್ ಜೊತೆ ಲಕ್ಷ್ಮಣನೂ ಬರ್ತಾನೆ. ವಿಶ್ವಾಮಿತ್ರರು, ರಾಮ, ಲಕ್ಷ್ಮಣ ಇವರು ಸರಯೂ ನದಿ ತೀರದಲ್ಲಿ ಹೋಗ್ತಾ ಇರ್ತಾರೆ. ಆ ಸರಯೂ ನದಿನಲ್ಲಿ ಯಾವುದೋ ಒಂದು 150 ಯೋಜನ ಕ್ರಮಿಸಿದ ಮೇಲೆ ಅಲ್ಲಿ ಯಾವುದೋ ಒಂದು ಮುಹೂರ್ತ ಬರುತ್ತೆ. ಆಗ ವಿಶ್ವಾಮಿತ್ರರಿಗೆ ಥಟ್ ಅಂತ, ಇದೊಂದು ಒಳ್ಳೆ ಮುಹೂರ್ತ ಬಂದಿದೆ ಒಂದು ವಿದ್ಯೆಯನ್ನು ಉಪದೇಶ ಮಾಡೋದಕ್ಕೆ, ನೀ ಇಲ್ಲೇ ಕೂತ್ಕೋ ರಾಮ ಅಂತ ಹೇಳಿ, ನಾನು ನಿನಗೆ ಬಲ ಮತ್ತು ಅತಿಬಲ ಅನ್ನುವಂತಹ 2 ವಿದ್ಯೆಗಳನ್ನ ಉಪದೇಶ ಮಾಡ್ತೇನೆ ಅಂತ ಹೇಳಿ ಅವರು ಆಚಮನ ಮಾಡಿ ಶುದ್ಧರಾಗಿ ರಾಮನಿಗೆ ಉಪದೇಶ ಮಾಡ್ತಾರೆ. ಆ ಬಲ ಮತ್ತೆ ಅತಿಬಲ ಅನ್ನುವ ವಿದ್ಯೆಗಳು ರಾಮನಲ್ಲಿ ಬಂದು ನೆಲೆಸುತ್ತೆ. ಆ ವಿದ್ಯಾಭಿಮಾನಿ ದೇವತೆಗಳು ರಾಮನಲ್ಲಿ ಬಂದು ನೆಲೆಸ್ತಾರೆ. ಈ ವಿದ್ಯೆಗಳಿಂದ ನೀನು ಅತುಲ ಪರಾಕ್ರಮಶಾಲಿ ಆಗ್ತೀಯ, ನಿನ್ನಲ್ಲಿ ಬಲ ಬಂದು ಸೇರ್ಕೊಳ್ಳುತ್ತೆ, ನೀ ಯಾವಾಗಲೂ ಕಾಂತಿಹೀನ ಆಗೋದಿಲ್ಲ, ನಿನ್ನನ್ನು ಹಸುವೆ ಬಾಯಾರಿಕೆಗಳು ಬಾಧಿಸೋದಿಲ್ಲ, ನೀನು ಮಲ್ಕೊಂಡಿದ್ರು ಸಹ, ನೀನು ಯಾವ್ಯಾವುದೇ ಬೇರೆ ಸ್ಥಿತಿಲಿದ್ರೂ ಸಹ ನಿನ್ನ ಶತ್ರುಗಳು ನಿನ್ನನ್ನ ಅತಿಕ್ರಮಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ, ಈ ವಿದ್ಯೆಯ ಬಹಳ ಇದನ್ನ ಪ್ರಯೋಜನಗಳನ್ನೆಲ್ಲ ಹೇಳಿ ಒಂದು ಅಲ್ಲಿ ಮುಂದೆ ಹೋಗ್ತಾರೆ. ಅಲ್ಲಿ ಒಂದು ಆಶ್ರಮ ಇರುತ್ತೆ, ಅಲ್ಲಿ ತಂಗ್ತಾರೆ. ಅಲ್ಲಿ ಅಲ್ಲಿ ಅವ್ರಿಗೆ ಒಂದು ಸುಖ ನಿದ್ರೆ ಆಗುತ್ತೆ. ಆ ನಂತರ ಅಲ್ಲಿ ಒಂದು ಬೆಳಗ್ಗೆ ಆದಾಗ ಅಲ್ಲೇ ವಿಶ್ವಾಮಿತ್ರರು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅಂತ ಹೇಳಿ ಆ ಒಂದು ಸ್ವಾಗತದೊಂದಿಗೆ ಶ್ರೀರಾಮಚಂದ್ರನನ್ನ ಎಚ್ಚರಗೊಳಿಸ್ತಾರೆ. ಶ್ರೀರಾಮಚಂದ್ರ ಎದ್ದು ತನ್ನ ಸ್ನಾನ ಆನಿಕಾನಿಗೆ ಜಪಾದಿಗಳನ್ನ ಮುಗಿಸ್ಕೊಂಡು ಮತ್ತೆ ಮುಂದೆ ಹೋಗ್ತಾರೆ. ಅಲ್ಲಿ
ಆ ಒಂದು ನದಿ ದಾಟಿ, ಸರಯೂ ನದಿ ದಾಟಿ ಗಂಗಾ ನದಿ, ಸರಯೂ ಮತ್ತೆ ಗಂಗಾ ಎರಡು ಸೇರುವಂತಹ ಒಂದು ಜಾಗದಲ್ಲಿ ಅವರು ನಾವೆನಲ್ಲಿ ಹೋಗಿ ಒಂದು ಅರಣ್ಯ ಪ್ರದೇಶವನ್ನ ಪ್ರವೇಶಿಸ್ತಾರೆ. ಅಲ್ಲೆಲ್ಲ ವಿಶ್ವಾಮಿತ್ರರು ಅಲ್ಲಿ ಬರುವಂತಹ ದೇಶಗಳು ಮತ್ತೆ ಆ ನದಿಯ ಚರಿತ್ರೆಯನ್ನೆಲ್ಲ ಹೇಳ್ತಾ ಬರ್ತಾರೆ. ಆ ನದಿ, ಆ ಸರಯೂ ಅನ್ನೋದು ಒಂದು ಮಾನಸ ಸರೋವರದ ಒಂದು ಭಾಗ ಆಗಿದೆ, ಅದರ ಮೂಲ ಮಾನಸ ಸರೋವರ ಆಗಿದೆ ಅಂತ ಹೇಳಿ ಆ ಸರಯೂ ನದಿಯ ಮಹಿಮೆ, ಅಲ್ಲಿ ಸ್ನಾನ ಮಾಡಿದ್ರೆ ಅಲ್ಲಿ ಉಂಟಾಗುವಂತಹ ಪಾಪ ಪರಿಹಾರಗಳು, ಇದನ್ನೆಲ್ಲ ಹೇಳ್ತಾರೆ. ಮತ್ತು ಆ ಅರಣ್ಯ ಪ್ರದೇಶವನ್ನ ಅವರು ಪ್ರವೇಶಿಸಿದಾಗ ಅಲ್ಲಿ ಜೀರುಂಡೆ ಶಬ್ದ ಮಾಡ್ತಾ ಇರುತ್ತೆ, ಯಾವ್ಯಾವ ಪಕ್ಷಿಗಳ ಕಲರವ ಅಲ್ಲಿ ಕೇಳುತ್ತೆ, ಅಲ್ಲಿ ಎಂತೆಂತಹ ಪ್ರಾಣಿಗಳಿರುತ್ತೆ, ಮತ್ತು ಅಲ್ಲಿ ಯಾವ ಯಾವ ವೃಕ್ಷಗಳೆಲ್ಲ ಇರುತ್ತೆ ಅಂತ ಎಲ್ಲ ವರ್ಣನೆ ಬರುತ್ತೆ. ಅಂದ್ರೆ ವಾಲ್ಮೀಕಿ ರಾಮಾಯಣ ಈ ಹಿಂದೆನೆ ನಾವು ಜ್ಞಾಪಿಸ್ಕೊಂಡಂತೆ ಧರ್ಮಶಾಸ್ತ್ರವೂ ಆಗಿದೆ, ಅರ್ಥಶಾಸ್ತ್ರವೂ ಆಗಿದೆ, ಕಾವ್ಯವೂ ಆಗಿದೆ. ಅಷ್ಟೇ ಅಲ್ಲ, ನಮ್ಮ ಒಂದು ಜಾಗ್ರಫಿನೂ ನಾವು ಅರ್ಥ ಮಾಡ್ಕೋಬಹುದು ಅದರಲ್ಲಿ ಅನ್ನೋ ಒಂದು ಭಾಗ. ನಮ್ಮ ಸಂಸ್ಕೃತಿ, ನಮ್ಮ ಭೂಗೋಳ ಎಲ್ಲವೂ, ನಮ್ಮ ಪಶು ಸಂಪತ್ತು, ಪಕ್ಷಿ ಸಂಪತ್ತು, ವೃಕ್ಷ ವನಸ್ಪತಿಯ ಸಂಪತ್ತು ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಕೆ ಆಗಿನ ಕಾಲದಿಂದನೂ ಹೇಗೆ ಅದು ಬಂದಿದೆ ಅನ್ನೋದಕ್ಕೆ ಅಷ್ಟ್ರ ಮಟ್ಟಿಗೆ ಅಟೆನ್ಷನ್ ಟು ಡೀಟೇಲ್ಸ್ ಅದನ್ನ ಕೊಟ್ಟು ವಾಲ್ಮೀಕಿಗಳು ಇಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ. ಹೀಗೆ ಮಾಡ್ತಾ ಮಾಡ್ತಾ ಅಲ್ಲಿ ಒಂದು ತಾಟಕಿ ಅನ್ನೋ ರಾಕ್ಷಸಿಯ ಒಂದು ವರ್ಣನೆ ಬರುತ್ತೆ. ಅವಳ ಪೂರ್ವ ವೃತ್ತಾಂತವನ್ನು ಹೇಳಿ, ಆ ಸುಂದ ಅನ್ನುವ ರಾಕ್ಷಸನ ಹೆಂಡತಿಯವಳು ಅಗಸ್ತ್ಯರ ಶಾಪದಿಂದ ಆ ಸುಂದ ಅನ್ನೋನು ಸಂಹೃತನಾದ್ಮೇಲೆ ಇವಳು ಅಗಸ್ತ್ಯರನ್ನೇ ನುಂಗುಡಬೇಕು ಅಂತ ಹೋದಾಗ ಅಗಸ್ತ್ಯರಿಂದ ಶಪಿತಳಾಗಿ ಒಂದು ಘೋರ ರೂಪವನ್ನ ಧರಿಸಿ ಅಲ್ಲಿರುವಂತಹ ಪ್ರದೇಶಗಳನ್ನೆಲ್ಲ ಅವಳು ಇದು ಮಾಡ್ತಾ ಇರ್ತಾಳೆ, ಏನೋ ಹಿಂಸಿಸ್ತಾ ಇರ್ತಾಳೆ. ಅವಳನ್ನ ನೀನು ಸಂಹಾರ ಮಾಡ್ಬೇಕು ಅಂತ ಹೇಳ್ತಾರೆ ರಾಮನಿಗೆ. ಹಾಗೆ ಹೇಳ್ಬೇಕಾದ್ರೆ ಅವಳು ಸ್ತ್ರೀ ಅಬಲೆ ಅನ್ನೋ ಕಾರಣದಿಂದ ನೀನು ಹಿಂಜರಿಬೇಡ. ಯಾಕೆ ಅಂತಂದ್ರೆ ಎಲ್ಲಿ ಸ್ತ್ರೀಯರು ಧರ್ಮಕ್ಕೆ ವಿರುದ್ಧವಾಗಿ ಹೋಗಿದಾರೋ ಅಲ್ಲೆಲ್ಲ ಸ್ತ್ರೀ ಸಂಹಾರವೂ ಸಹ ನಡೆದಿದೆ. ಆದ್ರಿಂದ ನೀನು ಇಲ್ಲಿ ಹಿಂಜರಿಬೇಡ ಅಂತ ಹೇಳಿ ಅವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಜಾಗದಲ್ಲಿ ತಾಟಕಿಯು ಇವ್ರನ್ನ ಅಡ್ಡಗಟ್ಟಿ ಇವ್ರನ್ನ ಮೇಲೆ ಎರಗುತ್ತಾಳೆ. ಆಗ ರಾಮನಿಗೂ ಮತ್ತೆ ತಾಟಕಿಗೂ ಯುದ್ಧ ಆಗಿ ಶ್ರೀರಾಮಚಂದ್ರ ತಾಟಕಿಯ ಸಂಹಾರವನ್ನ ಮಾಡ್ತಾನೆ. ಮತ್ತೆ ಹಾಗೆ ಅಲ್ಲಿಂದ ಅವರು ಮುಂದೆ ಹೋಗ್ತಾ ಇರ್ತಾರೆ. ಅಲ್ಲಿ ತಾಟಕಿ ಸಂಹಾರದಿಂದ ಸಂಪ್ರೀತರಾದ ವಿಶ್ವಾಮಿತ್ರರು ಶ್ರೀರಾಮನಿಗೆ ಅನೇಕ ದಿವ್ಯಾಸ್ತ್ರಗಳನ್ನ ಮತ್ತೆ ಉಪದೇಶ ಮಾಡ್ತಾರೆ. ಈ ಉಪದೇಶದಲ್ಲಿ ಅದು ಒಂದೊಂದು ಅಸ್ತ್ರವೂ ಸಹ ನಾವು ಇವತ್ತೇನೋ ನ್ಯೂಕ್ಲಿಯರ್ ಬಾಂಬ್ ಅಂದ್ರೆ ಅದರದ್ದು ವರ್ಣನೆ ಕೇಳ್ತೀವಲ್ಲ, ಆ ತರ ಒಂದು ಏನೋ ಅತುಲ ಪರಾಕ್ರಮದಿಂದ ಅತ್ಯಂತ ಬಲಶಾಲಿಗಳಾದ ಅಸ್ತ್ರಗಳು. ಮತ್ತೆ ಯಾರಾದ್ರೂ ಇವ್ರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ರೆ ಆ ಪ್ರತ್ಯಸ್ತ್ರವನ್ನ ಹೇಗೆ ಮಾಡೋದು, ಅದನ್ನ ಹೇಗೆ ಸಂಹಾರ ಮಾಡೋದು, ಅದನ್ನು ಸಹ ಅವರು ಅಲ್ಲಿ ಹೇಳ್ಕೊಡ್ತಾರೆ. ಅಲ್ಲಿ ಒಂದು ಅಂಗದೇಶ ಅನ್ನೋ ಒಂದು ಇದರ ಒಂದು ವಿವರಣೆ ಬರುತ್ತೆ. ಮಲದ ಕರುಷ ಅನ್ನೋ ಒಂದು ದೇಶದ ವಿವರಣೆ ಎಲ್ಲ ಬರುತ್ತೆ. ಆ ಅಂಗದೇಶದ ವಿವರಣೆ ಬರ್ಬೇಕಾದ್ರೆ ಅಲ್ಲಿ ಒಮ್ಮೆ ಶಿವ ದೇವತೆಗಳೊಡನೆ ಬರ್ಬೇಕಾದ್ರೆ ಮನ್ಮಥ ತನ್ನ ಒಂದು ಅಲ್ಲಿ ಪೀಡಿಸ್ತಾನೆ ತನ್ನ ಬಾಣಗಳಿಂದ ಶಿವನ್ನ. ಶಿವ ಕ್ರುದ್ಧನಾಗಿ ಮನ್ಮಥನ ಕಡೆಗೆ ನೋಡಿದಾಗ ಅವನ ಹಣೆಗಣ್ಣಿಂದ ಬಂದಂತಹ ಜ್ವಾಲೆ ಮನ್ಮಥನ ಶರೀರವನ್ನ ಸುಟ್ಟು ಬಿಡುತ್ತೆ. ಅವಾಗಿಂದ ಮನ್ಮಥ ಸಶರೀರನಾಗಿಲ್ಲ, ಅವನು ಅನಂಗ ಆಗ್ತಾನೆ ಅಂತ. ಆ ಅನಂಗ ಆಗಿರೋದ್ರಿಂದ ಅವನು ಇಲ್ಲಿ ಆ ಜಾಗದಲ್ಲಿ ಹಾಗಾಗಿದ್ರಿಂದ ಈ ಜಾಗಕ್ಕೆ ಅಂಗದೇಶ ಅಂತ ಹೆಸರು ಅಂತೆಲ್ಲ ವಿವರಣೆಗಳು ಬರುತ್ತೆ. ಅವರು ಹಾಗೆ ತಮ್ಮ ಒಂದು ಪ್ರಯಾಣವನ್ನ ಮುಂದುವರಿಸ್ತಾ
ವಿಶ್ವಾಮಿತ್ರರ ಒಂದು ಇನ್ನೊಂದು ಮುನಿಗಳು ಇದ್ದಂತಹ ಒಂದು ಆಶ್ರಮ ಸ್ಥಾನವನ್ನ ಪ್ರವೇಶಿಸ್ತಾರೆ. ಇದಿಷ್ಟು ಇಲ್ಲಿನ ಒಂದು ಈ ಘಟ್ಟದವರೆಗಿನ ಒಂದು ಕಥಾಭಾಗ. ಇಲ್ಲಿ ಗಮನಿಸಬೇಕಾದಂತಹ ಅನೇಕ ವಿಷಯಗಳಿದೆ. ಮೊದಲನೇದಾಗಿ, ಈ ದಶರಥ ರಾಮನನ್ನ ನಾನು ಕಳಿಸ್ಕೊಡಲ್ಲ ಅಂತ ಹೇಳಬೇಕಾದ್ರೆ ಅವನ ಭಗವದ್ಭಾವದ ಪರಿಚಯ ದಶರಥನಿಗಿರೋಲ್ಲ. ವಾಲ್ಮೀಕಿಗಳು ರಾಮಾಯಣದ ಕಾವ್ಯದಲ್ಲಿ ಹೇಗೆ ರಾಮ ಭಗವಂತನ ಅವತಾರ ಅನ್ನೋ ಗುಟ್ಟನ್ನ ಬಿಟ್ಕೊಡೋದಿಲ್ವೋ, ಆ ಗುಟ್ಟನ್ನ ಒಡೆಯೋದಿಲ್ವೋ, ರಾಮನ ನಿಜ ಜೀವನದಲ್ಲೂ ಅದು ಹಾಗೆ ಆಗಿರುತ್ತೆ. ಅದಕ್ಕೇನೆ ಅಲ್ಲಿ ವಿಶ್ವಾಮಿತ್ರರು ಸೂಚ್ಯವಾಗಿ ಹೇಳಿರ್ತಾರೆ. ಅಂದ್ರೆ ವಾಲ್ಮೀಕಿಗಳು ಗುಟ್ಟು ಬಿಟ್ಕೊಡೋದಿಲ್ಲ, ಆದ್ರೆ ತೆರೆಮರೆಯಲ್ಲಿ ಅವನು ಭಗವಂತ ಅನ್ನೋದನ್ನ ಸೂಚನೆಯನ್ನು ಕೊಡ್ತಾ ಇರ್ತಾರೆ ಅನ್ನೋದಕ್ಕೆ ಇಲ್ಲಿ ವಿಶ್ವಾಮಿತ್ರರು ದಶರಥನ ಬಳಿ ರಾಮನನ್ನ ಕಳಿಸ್ಕೊಡು ಅಂತ ಕೇಳಬೇಕಾದ್ರೆ ಹೇಳ್ತಾರೆ, ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ವಸಿಷ್ಠೋಪಿ ಮಹಾತೇಜ ಏಚೇ ಮೇ ತಪಸ್ಸಿ ಸ್ಥಿತಾಹ. ಅಂದ್ರೆ ಇಲ್ಲಿ ನಾನು ರಾಮ ಯಾರು ಅನ್ನೋದನ್ನ ಬಲ್ಲೆ, ಇವರು ಮಹಾ ತೇಜಸ್ವಿಗಳಾದ ವಸಿಷ್ಠರು ಬಲ್ಲರು, ಮತ್ತೆ ಇಲ್ಲಿ ಯಾರ್ಯಾರು ತಪಸ್ಸಿನಲ್ಲಿ ಸ್ಥಿತರಾಗಿದ್ದಾರೋ, ತಪೋನಿಷ್ಠರಾಗಿದ್ದಾರೋ ಅವ್ರು ಎಲ್ಲರೂ ರಾಮ ಯಾರು ಅನ್ನೋದನ್ನ ಬಲ್ಲರು ಅಂತ ಇಲ್ಲಿ ಸೂಚ್ಯವಾಗಿ ಹೇಳಿರ್ತಾರೆ. ಆದ್ರೆ ಅದು ದಶರಥನ್ಗೆ ಅರ್ಥ ಆಗಿರಲ್ಲ. ಅಂದ್ರೆ ರಾಮ ಭಗವದ್ ಅವತಾರ ಅನ್ನೋದು ತೆರೆಮರೆ ಹಿಂದೆಯೂ ಬರ್ತಾ ಇದೆ, ರಾಮನ ನರಭಾವವು ಸಹ ಮುಂದೆ ಬರ್ತಾನೆ ಇದೆ. ವಸಿಷ್ಠರು ವಿಶ್ವಾಮಿತ್ರರ ಬಲದ ಮೇಲೆ ಆಶ್ವಾಸನೆ ಕೊಟ್ಟು ಇವನಿಗೆ ದಶರಥನಿಗೆ ರಾಮನನ್ನ ಕಳಿಸ್ಕೊಟ್ಟಿರ್ತಾರೆ. ರಾಮನೇ ಭಗವದ್ ಅವತಾರ, ಅದರಿಂದ ನೀ ಯೋಚನೆ ಮಾಡಬೇಡ ಅಂತ ವಸಿಷ್ಠರು ಸಹ ಹೇಳೋದಿಲ್ಲ ದಶರಥನಿಗೆ. ಹಾಗೆ ಅವರು ಮುಂದೆ ಬರ್ತಾ ಕೆಲವು ಭಾಗಗಳು ಸಂಕ್ಷಿಪ್ತವಾಗಿ ವಿವರಣೆಗೊಂಡಿರುತ್ತೆ ವಾಲ್ಮೀಕಿ ರಾಮಾಯಣದಲ್ಲಿ. ಅಂದ್ರೆ ಶಿವ ಮನ್ಮಥನ ಸುಟ್ಟಿದ್ದಂತಹ ಒಂದು ಪ್ರಸಂಗ ಇಲ್ಲಿ ಬಹು ಸಂಕ್ಷೇಪವಾಗಿ ಇಲ್ಲಿ ಒಂದು ವಿವರಣೆಗೊಂಡಿದೆ. ಆದ್ರೆ ಕೆಲವು ಬೇರೆ ಪುರಾಣಗಳಲ್ಲಿ ಅದು ಬಹಳ ವಿಸ್ತಾರವಾಗಿ ಬಂದಿದೆ. ಉದಾಹರಣೆಗೆ ಶಿವ ತಪಸ್ಸು ಮಾಡ್ತಾ ಇದ್ದಾಗ ಆ ತಪೋಭಂಗವಾಗಿ ಅವನು ವಿವಾಹಕ್ಕೆ ಉದ್ಯುಕ್ತನಾಗಬೇಕು ಅಂತ ಮಾಡಕ್ಕೆ ದೇವತೆಗಳಿಂದನೇ ಪ್ರೇರಿತನಾಗಿ ಮನ್ಮಥ ತನ್ನ ಬಾಣ ಪ್ರಯೋಗ ಮಾಡ್ತಾನೆ. ಆಗ ಶಿವನಿಗೆ ತಪೋಭಂಗ ಆದದ್ರಿಂದ ತನ್ನ ಹಣೆಗಣ್ಣನ್ನ ಬಿಟ್ಟು ಮನ್ಮಥನನ್ನ ಅವನು ಸುಟ್ಬಿಡ್ತಾನೆ ಅನ್ನೋ ಒಂದು ವಿಷಯ ಇದೆ. ಆದ್ರೆ ಅನಂತರ ತಪಸ್ಸು ಪೂರ್ಣವಾದ ಮೇಲೆ ಅವನು ಪ್ರಸನ್ನನಾಗಿ ಪಾರ್ವತಿಯನ್ನ ವಿವಾಹವಾದ ನಂತರ ಆಗ ಮನ್ಮಥ ಬಾಣ ಪ್ರಯೋಗ ಮಾಡಿದಾಗ ಅಲ್ಲಿ ಒಂದು ಆ ಬಾಣವನ್ನ ಮನ್ಮಥನ ಬಾಣವನ್ನ ಸ್ವಾಗತಿಸ್ತಾನೆ ಅನ್ನೋ ವಿಷಯನೂ ಸಹ ಇದೆ. ಇಲ್ಲೆಲ್ಲ ಕೆಲವು ಧರ್ಮ ಸೂಕ್ಷ್ಮಗಳಿದೆ. ಅದನ್ನ ಶ್ರೀರಂಗ ಮಹಾಗುರುಗಳು ಬಿಡಿಸ್ಕೊಟ್ಟಿದ್ದಾರೆ. ಹೇಗೆ ಅಂತಂದ್ರೆ, ಅರ್ಥಕಾಮಗಳು ಧರ್ಮ ಮೋಕ್ಷಗಳ ಚೌಕಟ್ಟಿನಲ್ಲಿದ್ದಾಗ ಅವು ಸಹ ಅಮೃತವನ್ನೇ ಕರೆಯುತ್ತವೆ ಅನ್ನುವಂತಹ ಒಂದು ಅರ್ಥ ಬರುವಂತಹ ಮಾತನ್ನ ಶ್ರೀರಂಗ ಮಹಾಗುರುಗಳು ಆಡಿ, ಅಲ್ಲಿ ಯಾವಾಗ ಶಿವ ತಪಸ್ಸು ಮಾಡ್ತಾ ಇದ್ನೋ ಆಗ ಅಲ್ಲಿ ಕಾಮ ತ್ಯಾಜ್ಯ, ಆಗ ಅದು ಪುರುಷಾರ್ಥಗಳಲ್ಲಿ ಬರುವಂತಹ ಕಾಮ ಆಗೋದಿಲ್ಲ, ಅದು ಅರಿಷಡ್ವರ್ಗವಾದ ರೂಪವಾದ ಕಾಮವಾಗಿರುತ್ತೆ. ಯಾಕೆಂದ್ರೆ ಆ ತಪಸ್ಸನ್ನ ಕೆಡಿಸೋದ್ರಿಂದ ಆಗ ಅಂತಹ ಒಂದು ಕಾಮವನ್ನ ಸುಟ್ಬಿಡ್ಬೇಕು. ಆದ್ರೆ ಯಾವಾಗ ಶಿವ ವಿವಾಹಿತನಾಗಿ ತನ್ನ ಒಂದು ಗೃಹಸ್ಥ ಧರ್ಮದಲ್ಲಿರ್ತಾನೋ ಆಗ ಆ ಮನ್ಮಥ ಬಾಣ ಬಿಟ್ಟಾಗ ಅದು ಪುರುಷಾರ್ಥಗಳಲ್ಲಿ ಬರುವ ಒಂದು ಕಾಮವಾಗಿರುತ್ತೆ. ಆಗ ಮನ್ಮಥನ ಬಾಣವನ್ನ ಅವನು ಸ್ವಾಗತಿಸ್ತಾನೆ ಅನ್ನುವಂತಹ ಒಂದು ಮರ್ಮವೂ ಸಹ ಇಲ್ಲಿದೆ. ಇದನ್ನ ಹೀಗೇನೆ ಇನ್ನು ಮುಂದುವರಿತಾ ವಿಶ್ವಾಮಿತ್ರರು ಅವರ ಒಂದು ಯಜ್ಞ ಸ್ಥಾನದಲ್ಲಿ ಮುಂದೆ ಹೇಗೆ ಶ್ರೀರಾಮ ಲಕ್ಷ್ಮಣರು ವಿಶ್ವಾಮಿತ್ರರಿಗೆ ಸಹಾಯ ಮಾಡಿ ಅವರ ಯಜ್ಞ ನಿರ್ವಿಘ್ನವಾಗಿ ಮುಂದುವರಿಯುವ ಹಾಗೆ ಮಾಡ್ತಾರೆ ಅನ್ನುವಂತಹ ವಿವರಣೆ ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ. ಅದರೊಂದಿಗೆ ಈ ಸಂಚಿಕೆಯನ್ನ ಮಂಗಳ ಮಾಡೋಣ. ಶ್ರೀರಾಮಾರ್ಪಣಮಸ್ತು.